ನಾನು ಚಾರ್ಜ್ ಶೀಟ್ ಪೂರ್ತಿ ಎಲ್ಲ ಓದಿದ್ದೀನಿ. ಐ ನೋ ಆಲ್ ದ ಸರ್ಕಮ್ಸ್ಟೆನ್ಸ್. ಪೊಲೀಸರು ಲೂಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ಕನೆಕ್ಷನ್ ಕಟ್ಟಾಗುತ್ತೆ. ಸರ್ ಈಗ ಅದು ಟ್ರಯಲ್ ಮುಗಿದಕ್ಕಿಂತ ಮಧ್ಯದಲ್ಲೇ ಬೇಲ್ ತಗೋಬೋದಾ ಆ್ಯಕ್ಚುಲಿ ಏನಾದರೂ? ನೋಡಿ, ಈಗ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ, ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು, ಹೈಕೋರ್ಟಲ್ಲಿ ಬೇಲ್ ಕೊಟ್ಟರು, ಸುಪ್ರೀಂ ಕೋರ್ಟಲ್ಲಿ ಬೇಲು ರಿಜೆಕ್ಟ್ ಆಯಿತು. ಕಾರಣ ಏನಂದರೆ ಅದು ಇದ್ರ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ, ಮತ್ತೆ ರಿಪಿಟೇಷನ್ ಬೇಡ. ಮತ್ತೆ ಮೆಡಿಕಲ್ ಬೇಲ್ ಬರ್ಬೋದು, ಪರ್ಟಿಕ್ಯುಲರ್ ಸಾಕ್ಷನ್ದು ಹೇಳ್ತೀರಾ, ಆ ರೀತಿ ಎಷ್ಟು ಜನ ಆಗ್ತಾರೆ, ಏನು ಬರುತ್ತೆ ಅದ್ರ ಮೇಲೆ ಚೇಂಜ್ ಆಗುತ್ತೆ. ಈಗ ವೀಲು ಕೆಳಗಡೆ ಇರೋದು ಮೇಲೆ ಬರುತ್ತೆ, ಮೇಲೆ ಇರೋದು ಕೆಳಗಡೆ ಹೋಗುತ್ತೆ. ವೀಲ್ ಒಂದೇ ಕಡೆ ಇರೋಕ್ಕಾಗತ್ತಾ? ವೀಲು ಒಂದೇ ಕಡೆ ಇದ್ದರೆ ಅದು ವೀಲೇ ಅಲ್ಲ. ಕೆಳಗಡೆ ಹೋಗಿದ್ದು ಈಗ ಬೇಲ್ ಆಯಿತು, ಬೇಲ್ ರಿಜೆಕ್ಟ್ ಆಯಿತು, ಚಕ್ರ ಸುಟ್ತಾನೆ ಇರುತ್ತೆ, ಅದು ಕೆಳಗಡೆ ಹೋಗುತ್ತೆ, ಮೇಲೆ ಬರುತ್ತೆ, ರೌಂಡು ಅಲ್ವಾ? ಹಂಗೆ ಇರೋದಿಲ್ಲ, ಚೇಂಜ್ ಆಗುತ್ತೆ. ಅಲ್ಲ ಸರ್, ಅದು ಏನಕ್ಕೆ ಕ್ವಶನ್ ಕೇಳಿದೆ